ನಾಳೆ ಸೋಮವಾರ ದಿನಾಂಕ 12/1/2026ರಂದು ವಿರಾಟ ಹಿಂದೂ ಮಹಾಸಮ್ಮೇಳನದ ಬೃಹತ್ ಕಾರ್ಯಕ್ರಮ ಕೊಕಟ್ನೂರು ಪಂಚಾಯಿತಿ ಮುಂದೆ. ಅದಕ್ಕೆ ಎಲ್ಲ ಗ್ರಾಮ 17 ಹಳ್ಳಿ ಈ ಏನು ಹುಬ್ಬಳ್ಳಿ ಅದ ಕೊಕಟ್ನೂರು ಹುಬ್ಬಳ್ಳಿ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ. ಆ ಕಾರ್ಯಕ್ರಮದ ವಿವರ ಮೊದಲು 3 ಗಂಟೆಯಿಂದ ನಮ್ಮ ಮೆರವಣಿಗೆ ಭಾರತ ಮಾತೆ ಮತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಇರೋದ್ರಿಂದ ಅವ್ರದ್ದು ಫೋಟೋ, ಅವ್ರದ್ದು ಪೂಜೆ, ಆಮ್ಯಾಗ ಅಂಬೇಡ್ಕರ್ ಮೂರ್ತಿಗೆ ಅಲ್ಲಿ ಹಾರ ಹಾಕುವುದರ ಮುಖಾಂತರ ಅಲ್ಲಿ ಮೆರವಣಿಗೆ, ಬ್ಯಾಂಜೋ ಮತ್ತು ಇದು ಡೊಳ್ಳ ಮತ್ತು ಕರಡಿ ಮದರ್ಸಿ, ಜಾಂಜ್ ಪತಂಗ ಈ ಎಲ್ಲ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಕೊಕಟ್ನೂರು ಅಂಬೇಡ್ಕರ್ ಸರ್ಕಲ್ದಿಂದ ಹನುಮದೇವ್ರ ಗುಡಿ ಮತ್ತು ದೇಸಾರ ವಾಡೆ, ಚಿಡ್ಡಿ ಓಣಿ, ಸಂಗೊಳ್ಳಿ ರಾಯಣ್ಣಗ ಮೂರ್ತಿಗೆ ಹಾರ ಹಾಕೋದ್ರ ಮುಖಾಂತರ ಅಲ್ಲಿಂದ ಇಲ್ಲಿ ಪಂಚಾಯಿತಿವರೆಗೆ ಮೆರವಣಿಗೆ ಮುಗಿದ ಸಂಜೆ 5 ಗಂಟೆಗೆ ಸಭಾ ಪ್ರಾರಂಭ. ಈ ಪ್ರಾರಂಭದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ವತಿಯಿಂದ ಅರುಣ್ ಕುಮಾರ್ ಜಿ ಅವರು ಅತಿಥಿಯಾಗಿ ಬರ್ತಾರೆ. ಆಮೇಲೆ ಇನ್ನೊಬ್ಬರು ಮುಖ್ಯ ನಮ್ಮ ಇದು ಕೈವಲ್ಯ ಪೀಠದ ಪ್ರಣವ ಪ್ರಕಾಶ್ ಮಹಾರಾಜರು ಬಿಜಾಪುರ, ಇವರು ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಅದೇ ಅಲ್ಲದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹಿರಿಯರು ಇರ್ತಾರೆ. ಅದು ಅಲ್ಲದ ಹೆಚ್ಚು ಕನಿಷ್ಠ ಇಲ್ಲಂದ್ರೂ 5,000 ಜನ ಬರುವ ನಿರೀಕ್ಷೆ ಅದ. ಅದಕ್ಕೆ ಎಲ್ಲರೂ ಇನ್ನೂ ಹೆಚ್ಚಿಗೆ ಬಂದು ಆ ಸಮಾರಂಭಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಾಳೆ ಸೋಮವಾರ ಜನವರಿ 12 ವಿವೇಕಾನಂದ ಜಯಂತಿಯ ದಿವಸ ಕೊಕಟ್ನೂರಿನಲ್ಲಿ ಒಂದು ಬೃಹತ್ ವಿರಾಟ ಹಿಂದೂ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಹಿಂದೂ ಸಮಾವೇಶಕ್ಕೆ 17 ಗ್ರಾಮಗಳಿಂದ ಸುಮಾರು 5,000 ಜನ ಪಾಲ್ಗೊಳ್ಳಲಿದ್ದಾರೆ. ಎಲ್ಲ ಜನರ ಒಂದು ಭವ್ಯವಾದ ಶೋಭಾಯಾತ್ರೆ ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಪಂಚಾಯಿತಿಯ ಆವರಣದಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆ ನಡೆಯಲಿದೆ. ಆ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಪ್ರಣವ ಪ್ರಕಾಶ್ ಮಹಾರಾಜರು ಕೈವಲ್ಯ ಕುಟೀರ ಬಿಜಾಪುರ, ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು, ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಈ ದಿಕ್ಸೂಚಿ ಭಾಷಣಕಾರರಾಗಿ ನಮ್ಮ ಕರ್ನಾಟಕ ಉತ್ತರ ಮತ್ತು ದಕ್ಷಿಣ ಪ್ರಾಂತಗಳ ಪ್ರಚಾರ ವಿಭಾಗದ ಪ್ರಮುಖರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀಯುತ ಅರುಣ್ ಕುಮಾರ್ ಜಿ ಅವರು ಇಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ. ಸುಮಾರು 5,000 ಜನರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಈ ಸಾರ್ವಜನಿಕ ಸಭೆಯಲ್ಲಿ ಜನರು ಇರುತ್ತಾರೆ. ಮತ್ತು ಈ ಸಮಾವೇಶದಲ್ಲಿ ಬರುವಂಥ ಎಲ್ಲ ಜನರು ವಿವಿಧ ವೇಷಭೂಷಣ ಮತ್ತು ಕಲಾ ತಂಡ, ಒಂದು ಜಾಂಜ್ ಪತಾಕ, ಕರಡಿ ಮೊದಲು ಮತ್ತು ಡೊಳ್ಳಿನ ಮೊದಲು ಇತ್ಯಾದಿಯೊಂದಿಗೆ ಒಂದು ಭವ್ಯ ಮೆರವಣಿಗೆ ಮತ್ತು ಕೊಕಟ್ನೂರಿನ ಈ ಸಾರ್ವಜನಿಕ ಸಭೆಯಲ್ಲಿ ಎಲ್ಲ ಜನರು ಸಭೆ ಮುಗಿದ ಬಳಿಕ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಊಟದ ವ್ಯವಸ್ಥೆಯ ನಂತರ ಎಲ್ಲ ತಮ್ಮ ತಮ್ಮ ಗ್ರಾಮಕ್ಕೆ ಮರಳಲಿದ್ದಾರೆ. ಈ ಸಮಾವೇಶ ಸುಮಾರು 5,000ಕ್ಕಿಂತ ಹೆಚ್ಚಿನ ಜನರು ಬರುತ್ತಾರೆ ಎಂದು ನಮಗೆ ನಂಬಿಕೆ ಇದೆ. ಹನ್ನೆರಡು 1/2026 ಸೋಮವಾರ ದಿವಸ ನಮ್ಮ ಗ್ರಾಮದಲ್ಲಿ ವಿರಾಟ ಹಿಂದೂ ಸಮಾವೇಶ ಜರುಗುತ್ತಿದೆ. ಅದರ ಪ್ರಯುಕ್ತವಾಗಿ ನಮ್ಮ ಗ್ರಾಮದ ಅಂಬೇಡ್ಕರ್ ಸರ್ಕಲ್ದಿಂದ ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರವಾಗಿ ಶೋಭಾಯಾತ್ರೆ ನಡೆದು ಬರ್ತಾ ಇದೆ. ಆ ನಡೆದು ಬಂದಂಥ ದಾರಿಗೆ ಮುಖಾಂತರ ಬಂದು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಕುಂಭಮೇಳದೊಂದಿಗೆ ಇಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಪ್ರಮುಖ ಬೀದಿಗಳ ಮುಖಾಂತರವಾಗಿ ಬರುವಂಥ ಸಂದರ್ಭದಲ್ಲಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಮಹಿಳೆಯರು ಬಹುಸಂಖ್ಯೆಯಲ್ಲಿ ಆರತಿ ಹಾಗೂ ಕುಂಭದೊಂದಿಗೆ ಭಾಗವಹಿಸುವಂಥ ಸಂದರ್ಭ ಇದೆ. ಅದರಲ್ಲಿ ಭಾಗವಹಿಸ್ತಾರೆ.
ಅದರ ಜೊತೆಗೆ ಎಲ್ಲ ಜಾತಿ ಮತ ಪಂಥದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಇದೆ. ಅದರ ನಂತರದಲ್ಲಿ ಕಾರ್ಯಕ್ರಮವನ್ನು 5 ಗಂಟೆಗೆ ಪ್ರಾರಂಭ ಆಗಿ ಕಾರ್ಯಕ್ರಮ ಮುಗಿದ ನಂತರ ಗ್ರಾಮದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಪ್ರಸಾದ ವ್ಯವಸ್ಥೆಯನ್ನು ತೆಗೆದುಕೊಂಡು ಈ ನಮ್ಮ ದೇಶ, ನಮ್ಮ ಜನ, ನಾವೆಲ್ಲ ಒಂದಾಗಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇಶಕ್ಕಾಗಿ, ನಮ್ಮ ಜನತೆಗಾಗಿ ನಾವೆಲ್ಲ ಒಂದಾಗಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮವಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.